ಲೋಕಸಭಾ ಚುನಾವಣಾ ಮತ ಎಣಿಕೆಗೆ ಕೌಂಟೌನ್ ಶುರುವಾಗಿದೆ. ಮತ ಎಣಿಕೆಗೆ ಬೆಳಗಾವಿ ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಳ್ಳುತ್ತಾ ಇದೆ. ನೋಡಿ, ಇಡೀ ದೇಶವೇ ಕಾಯ್ತಾ ಇದೆ ನಾಳೆಯ ಫಲಿತಾಂಶಕ್ಕೆ. ಕೌಂಟೌನ್ ಶುರುವಾಗಿದೆ ಈಗ, ಬಟ್ ಸಿದ್ಧತೆ ನಡೀತಾ ಇದೆ ಎಲ್ಲ ಕಡೆಗಳಲ್ಲೂ. ಬೆಳಗಾವಿ ಜಿಲ್ಲಾಡಳಿತ ಕೂಡ ಸಕಲ ವ್ಯವಸ್ಥೆ ಮಾಡಿಕೊಳ್ತಾ ಇದೆ. ನಾಳೆ ಬೆಳಗಾವಿ ಚಿಕ್ಕೋಡಿ ಕ್ಷೇತ್ರದಲ್ಲಿ ಮತ ಎಣಿಕೆ ಕಾರ್ಯ ಶುರುವಾಗುತ್ತೆ. ಬೆಳಗ್ಗೆ 8ರಿಂದ ಶುರುವಾಗುತ್ತೆ ಕೌಂಟಿಂಗು. ಬೆಳಗಾವಿಯ RPD ಕಾಲೇಜು, ಚಿಕ್ಕೋಡಿಯ RD ಕಾಲೇಜಿನಲ್ಲಿ ಮತ ಎಣಿಕೆ ಕಾರ್ಯ ನಡೆಯುತ್ತೆ. ಇನ್ನು ಮತ ಎಣಿಕೆ ಕೇಂದ್ರದಲ್ಲಿ ಸಿದ್ಧತೆಯನ್ನು ಪರಿಶೀಲಿಸಿದ್ದಾರೆ DC ನಿತೇಶ್ ಪಾಟೀಲ್. ಬೆಳಗ್ಗೆ 6 ಗಂಟೆಗೆ ಸ್ಟ್ರಾಂಗ್ ರೂಮ್ ಓಪನ್ ಆಗಲಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ DC ಅವರು. ನೋಡಿ, ಲೋಕಸಭಾ ಚುನಾವಣೆಗೆ ಮತ ಎಣಿಕೆಗೆ ಕೌಂಟೌನ್ ಶುರುವಾಗಿದೆ. ಸ್ಟ್ರಾಂಗ್ ರೂಮ್ ಬೆಳಗ್ಗೆ 6 ಗಂಟೆಗೆ ಓಪನ್ ಆಗುತ್ತೆ. ಎಲ್ಲ ಸಿದ್ಧತೆಗಳನ್ನ ಈಗ ಜಿಲ್ಲಾಡಳಿತ ಮಾಡಿಕೊಂಡಿದೆ. ಇನ್ನು ಜಿಲ್ಲಾಧಿಕಾರಿಗಳಿಗೆ SP ಕೂಡ ಈ ಸಂದರ್ಭದಲ್ಲಿ ಸಾಥ್ ಕೊಟ್ಟರು. ಭದ್ರತೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹೆಚ್ಚುವರಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಚಿಕ್ಕೋಡಿ ಮತ್ತು ಬೆಳಗಾವಿ ಎರಡೂ ಲೋಕಸಭಾ ಕ್ಷೇತ್ರಗಳು, ಅಲ್ಲೆಲ್ಲವೂ ಕೂಡ ಈಗ ಮತ ಎಣಿಕೆ ಕಾರ್ಯ ಬೆಳಗಿಂದ ಆರಂಭವಾಗಲಿದೆ. ಮತ ಎಣಿಕೆಗೆ ಬೆಳಗಾವಿ ಚಿಕ್ಕೋಡಿ ಎರಡೂ ಲೋಕಸಭೆಯ ಮತ ಎಣಿಕೆಗೆ ಈಗಾಗಲೇ ಬೆಳಗಾವಿ ಜಿಲ್ಲಾಡಳಿತ ಮತ್ತು ಚುನಾವಣಾಧಿಕಾರಿಗಳು ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಬನ್ನಿ, ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅನ್ನೋಂಥ ಮಾಹಿತಿ ನೋಡೋದಕ್ಕೆ ಜಿಲ್ಲಾ ಚುನಾವಣಾಧಿಕಾರಿಗಳಾದಂಥ ಮತ್ತು ಬೆಳಗಾವಿ ಜಿಲ್ಲಾಧಿಕಾರಿಗಳಂತ ನಿತೇಶ್ ಪಾಟೀಲ್ ಅವರು ನಮ್ಮ ಜೊತೆ ಇರ್ತಕ್ಕಂಥದ್ದು. ಸರ್, ಎರಡೂ ಲೋಕಸಭೆಗೆ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡ್ರಿ? ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಾವು 2 ಮತ ಎಣಿಕೆ ಕೇಂದ್ರಗಳನ್ನು ಮಾಡಿದ್ದೇವೆ. ಒಂದು ಬೆಳಗಾವಿಯಲ್ಲಿ RPD ಕಾಲೇಜ್ ತಿಲಕ್ವಾಡಿ ಮತ್ತು ಚಿಕ್ಕೋಡಿಯಲ್ಲಿ RD ಕಾಲೇಜ್ ಚಿಕ್ಕೋಡಿಯಲ್ಲಿ ನಾವು ಮಾಡಿದ್ದೇವೆ. ಎಲ್ಲ ಸಕಲ ಸಿದ್ಧತೆಗಳು ಆಗಿದೆ. ಇಲ್ಲಿ ನಾವು 8 ಕೌಂಟಿಂಗ್ ಹಾಲ್ ಪ್ಲಸ್ ಪೋಸ್ಟಲ್ ಬ್ಯಾಲೆಟ್ಗೆ 2 ಸಪ್ರೇಟ್ ಕೌಂಟಿಂಗ್ ಹಾಲ್ಗೆ ಪರ್ಮಿಷನ್ ಅನ್ನು ತೆಗೆದುಕೊಂಡಿದ್ದೇವೆ. ಅದೇ ಥರ ಚಿಕ್ಕೋಡಿಯಲ್ಲಿನೂ ಕೂಡ ಇಲ್ಲಿ 14 ಪ್ರತಿ ಹಾಲಲ್ಲಿ 14 ಟೇಬಲ್ ಇದೆ. ಚಿಕ್ಕೋಡಿಯಲ್ಲಿ ನಾವು ಪ್ರತಿ ಹಾಲಲ್ಲಿ 12 ಟೇಬಲ್ಗಳದ್ದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಪ್ರತಿ ಒಂದು ಏನು ಬೆಳಗಾವಿ ಮತ್ತು ಚಿಕ್ಕೋಡಿ ಸುಮಾರು 550ಕ್ಕಿಂತ ಹೆಚ್ಚು ಸಿಬ್ಬಂದಿಗಳನ್ನು ನಾವು ಹಾಕಿ ಅವರಿಗೆ ತರಬೇತಿಯನ್ನು ಕೊಟ್ಟಿದ್ದೇವೆ. ಅವರಿಂದ ಶೀಘ್ರದಲ್ಲಿ ಫಲಿತಾಂಶ ಕೊಡೋ ನಿಟ್ಟಿನಲ್ಲಿ ಪಾರದರ್ಶಕವಾಗಿ ಮತ್ತು ಚುನಾವಣಾ ಆಯೋಗದ ಮಾರ್ಗಸೂಚಿಯನ್ನು ಅನುಸರಿಸಿ ಕೊಡ್ತೇವೆ. ಸರ್, 4ನೇ ತಾರೀಕು ಬೆಳಗ್ಗೆ ಯಾವ ರೀತಿ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ? 4ನೇ ತಾರೀಕು ಬೆಳಗ್ಗೆ ನಾವು ಈಗಾಗಲೇ ಎಲ್ಲ ಅಭ್ಯರ್ಥಿಗಳಿಗೆ ಮತ್ತು ಅವರ ಎಲೆಕ್ಷನ್ ಏಜೆಂಟ್ಗಳಿಗೆ 6 ಗಂಟೆಗೇ ಇರೋದಕ್ಕೆ ನಾವು ಹೇಳಿದ್ದೇವೆ. 6 ಗಂಟೆಗಿಂದನೇ ನಾವು ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡೋ ಕೆಲಸಗಳು ಶುರುವಾಗುತ್ತೆ. ಆದರೆ 8 ಗಂಟೆಗೆ ನಾವು ಎಕ್ಸಾಕ್ಟಾಗಿ ಬೋತ್ ಪೋಸ್ಟಲ್ ಬ್ಯಾಲೆಟು ಮತ್ತು EVM ಕೌಂಟಿಂಗ್ 8 ಗಂಟೆಗೆ ಶುರು ಆಗುತ್ತೆ. ಆಮೇಲೆ ಕೌಂಟಿಂಗ್ ಏಜೆಂಟ್ಗಳಿಗೆ ಎಲ್ಲರಿಗೂ ಕೂಡ ಪಾಸನ್ನು ಕೂಡ ನೀಡಲಾಗಿರುತ್ತದೆ. ಬಟ್ ಅವರಿಗೆ ಮೊಬೈಲ್ ಫೋನ್ ಅಲೌ ಇರೋಂಗಿಲ್ಲ. ಸೊ ಯಾವ ಕೌಂಟಿಂಗ್ ಏಜೆಂಟ್ದವರು ಮೊಬೈಲ್ ಫೋನ್ ನಿಷೇಧ ಇರೋದ್ರಿಂದ ತರಬಾರ್ದು ಅಂತ ಅವರಲ್ಲಿ ವಿನಂತಿ ಮಾಡ್ತಾರೆ. ಪ್ರತಿ ವಿಧಾನಸಭಾ ಮತಕ್ಷೇತ್ರ ಎಷ್ಟು ಸುತ್ತುಗಳಲ್ಲಿ ಮತ ಎಣಿಕೆ ಆಗುತ್ತೆ ಮತ್ತು ಏನು ಹೇಳ್ತಾರೆ ಸರ್ ಜನರಿಗೆ? ಸೊ ಅಂದಾಜು ಒಂದು 20 ಸುತ್ತುಗಳು ಆಗುತ್ತೆ. ಆಮೇಲೆ ಎಕ್ಸಾಕ್ಟಾಗಿ ಅಲ್ಲಿ ಎಷ್ಟು ಬೂತ್ ಇದೆ ಅದರ ಬೇಸಿಸ್ ಮೇಲೆ. ಸೊ ಏನಿಲ್ಲ, ಎಲ್ಲ ಶಾಂತ ರೀತಿಯಲ್ಲಿ ತಾವು ಶಾಂತತೆಯನ್ನು ಕಾಪಾಡ್ಕೋಬೇಕು ಮತ್ತು ಒಂದು ಶಿಸ್ತಿನ ರೀತಿಯಲ್ಲಿ. ಸೊ ತುಂಬ ಚುನಾವಣಾ ಆಯೋಗದ ಎಲ್ಲ ಕಟ್ಟುನಿಟ್ಟಿನ ಸಿಸ್ಟಮೆಟಿಕ್ ಪ್ರೊಸೀಜರ್ಸ್ ಇದೆ, ಅದೇ ಇದರಲ್ಲಿ ನಾವು ಮಾಡ್ತೇವೆ. ಆಮೇಲೆ CCTV ಪ್ರತಿ ಟೇಬಲ್ಗೂ ಕೂಡ CCTV ಇದೆ. ಪ್ರತಿ ರೌಂಡ್ ಆದಮೇಲೆ ಪ್ರತಿಯೊಬ್ಬರದು ಸಹಿಯನ್ನು ಕೂಡ ನಾವು ಪಡೆದುಕೊಳ್ತೇವೆ. ಅದನ್ನು ಕೂಡ ನಾವು ಅಭ್ಯರ್ಥಿ ಅಥವಾ ಅವರ ಏಜೆಂಟ್ಗೂ ಕೂಡ ಪ್ರತಿ ಸುತ್ತು ಆದ ಮೇಲೆ ಅವರಿಗೆ ಕೊಡ್ತೇವೆ, ಮಾಧ್ಯಮದವರಿಗೂ ಕೂಡ ಕೊಡ್ತೇವೆ. ಸೊ ಒಂದು ಶಿಸ್ತಿನಿಂದ ಈ ಒಂದು ಮತ ಎಣಿಕೆ ಕಾರ್ಯಕ್ಕೆ ತಾವು ಸಹಕಾರ ಕೊಡಬೇಕಾಗಿ ಎಲ್ಲರಲ್ಲಿ ಕೇಳ್ಕೊತೇವೆ. ಸೊ ಇವಿಷ್ಟು ಬೆಳಗಾವಿ ಜಿಲ್ಲಾ ಚುನಾವಣಾಧಿಕಾರಿಗಳಂತ ನಿತೇಶ್ ಪಾಟೀಲ್ ಅಂತ ಮತ್ತು ಬೆಳಗಾವಿ ಮತ್ತು ಚಿಕ್ಕೋಡಿ ಎರಡೂ ಲೋಕಸಭೆಯ ಮತ ಎಣಿಕೆಗೆ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಅದೇ ರೀತಿ ಎರಡೂ ಲೋಕಸಭೆ ವ್ಯಾಪ್ತಿಯಲ್ಲಿ ಕೂಡ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ ಅನ್ನುವಂಥ ಮಾಹಿತಿಯನ್ನು ನೀಡ್ತಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟಾರಗಸ್ತಿ, TV5 ಬೆಳಗಾವಿ.